ಇವತ್ತು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಶ್ರೀರಾಮುಲು ಹಾಗೂ ಅವರ ಮಧ್ಯೆ ಆಗಿದ್ದೇನು ತಮ್ಮ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಹೊಸ ಬಾಂಬ್ ಅನ್ನು ಕೂಡ ಸಿಡಿಸಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗಿ. ಜನಾರ್ದನ ರೆಡ್ಡಿ ಹಾಗೂ ರಾಮುಲು ಜಗಳಕ್ಕೆ ಡಿಕೆ ಶಿವಕುಮಾರ್ ಲಿಂಕ್. ಜನಾರ್ದನ ರೆಡ್ಡಿ ಆಡಿರುವಂತಹ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ಸಿಗೆ ಹೋಗ್ತಾರಾ ಶ್ರೀರಾಮುಲು ಅನ್ನುವಂತಹ ಪ್ರಶ್ನೆ. ರೆಡ್ಡಿ ರಾಮುಲು ಜಗಳಕ್ಕೂ ಡಿಕೆ ಶಿವಕುಮಾರ್ ಅವರ ಲಿಂಕ್ ಆಯಾಮ ಓಪನ್ ಆಗ್ತಾ ಇರೋದು ಹೇಗೆ? ಕಾಂಗ್ರೆಸ್ಗೆ ರಾಮುಲು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಾ ಇದ್ದಾರಾ? ಏನು ಡಿಕೆ ಶಿವಕುಮಾರ್ ಅವ್ರ ಸ್ಕೆಚ್ಚು? ಹಾಗಾದ್ರೆ ಶ್ರೀರಾಮುಲು ಅವರು ಡಿಕೆ ಶಿವಕುಮಾರ್ನ ಭೇಟಿ ಆಗಿದ್ದಾರಾ? ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಜನಾರ್ದನ ರೆಡ್ಡಿ ಅವರು? ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರೆಡ್ಡಿ ರಾಮುಲು ಜಗಳಕ್ಕೆ ಡಿಕೆ ಶಿವಕುಮಾರ್ ಅವರ ಲಿಂಕ್. ಕಾಂಗ್ರೆಸ್ ಒಳಗಿನ ಇಬ್ಬರು ಎಸ್ಟಿ ನಾಯಕರಿಗೆ ಈ ಮೂಲಕ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡ್ತಾರಾ? ಹೀಗಾಗಿ ಆಪರೇಷನ್ ರಾಮುಲುಗೆ ಡಿಕೆ ಶಿವಕುಮಾರ್ ಮುಂದಾದ್ರ. ಎಸ್ಟಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣಗೆ ಡಿಕೆ ಶಿವಕುಮಾರ್ ಪೆಟ್ಟು ಕೊಡೋ ದೃಷ್ಟಿಯಿಂದ ಶ್ರೀರಾಮುಲು ಅವರನ್ನ ಉಪಯೋಗಿಸೋದಕ್ಕೆ ಮುಂದಾದ್ರ. ಇಂಥದ್ದೊಂದು ವಿಚಾರವನ್ನ ಜನಾರ್ದನ ರೆಡ್ಡಿ ಅವರು ಬಹಿರಂಗಪಡಿಸಿದ್ದಾರೆ. ಒಳಏಟು ಒಳಗುಟ್ಟು ರಾಮುಲು ರೆಡ್ಡಿ ಕಗ್ಗಂಟು. ಡಿಕೆ ಶಿವಕುಮಾರ್ ಭವಿಷ್ಯದ ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವ್ರಿಗೆ ಏನಪ್ಪ ಲಾಭ? ಎರಡೆರಡು ಸಲ ಚುನಾವಣೆ ಸೋತ್ಬಿಟ್ಟಿದಾರಲ್ಲ ಶ್ರೀರಾಮುಲು ಅಂತ ಅನಿಸಬಹುದು. ಆದರೆ ಮುಂದಿನ ತಮ್ಮ ರಾಜಕೀಯ ಹಾದಿ ಸುಗಮ ಆಗಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯವಾಗಿ ಇನ್ನೊಬ್ಬರನ್ನ ಬೆಳೆಸುವಂತಹ ಅವಶ್ಯಕತೆ ಡಿಕೆ ಶಿವಕುಮಾರ್ ಇದೆಯಂತೆ. ಹೀಗಾಗಿ ಶ್ರೀರಾಮುಲು ಅವರನ್ನ ಕರೆತರೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಹಿಂಗಾಗಿ ಎಕ್ಸಿಟ್ ಡೋರ್ನಲ್ಲಿ ಈ ಧೈರ್ಯದ ಮೇಲೆ ಹೋಗಿರೋದು ಇವರು. ಈಗ ಹೋಗ್ಬೇಕಾದ್ರೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಅಂತ ಜನಾರ್ದನ ರೆಡ್ಡಿ ಅವರು, ಶ್ರೀರಾಮುಲು ಅವರ ಮಾಜಿ ಕುಚಿಕು ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ನೆನ್ನೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ರಿ, ಶ್ರೀರಾಮುಲು ಅವರು ಹೇಳ್ತಾ ಇದ್ರು ನಾನು ಪಕ್ಷವನ್ನ ಬಿಡೋದಕ್ಕೂ ರೆಡಿ ಇದ್ದೀನಿ ಅಂತ. ಇಷ್ಟೆಲ್ಲ ಓಪನ್ ಆಗಿ ಅವ್ರಿಗೆ ಧೈರ್ಯ ಹೆಂಗ್ ಬರುತ್ತೆ, ಹೆಂಗ್ ಸಾಧ್ಯ ಇದು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಇತ್ತು. ಬಟ್ ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಷನ್ಸ್ ಇದಾವ. ಹಾಗಾದ್ರೆ ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರವೀಶ್, ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣ ಅವರಿಗೆ ಸ್ಕೆಚ್ ಹಾಕೋದಕ್ಕೆ ಶ್ರೀರಾಮುಲುವನ್ನು ಕರೆತರಬೇಕು ಅನ್ನುವಂತಹ ಮಾತಿದೆಯಲ್ಲ, ಇದು ಬಹಳಷ್ಟು ಸಂಚಲನಕಾರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರ ಮಾತು ಮತ್ತು ರಾಜಕೀಯ ವಲಯದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನ್ ಅಡ್ವಾಂಟೇಜು ಡಿಕೆ ಶಿವಕುಮಾರ್ ಹೀಗೆ ಮಾಡೋದ್ರಿಂದ ಅನ್ನುವಂತಹ ಪ್ರಶ್ನೆ. ಮಮತಾ, ಜನಾರ್ದನ್ ರೆಡ್ಡಿ ಅವರ ಈ ಒಂದು ಹೇಳಿಕೆ ಏನಿದೆ, ಇದು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಏನಾದರೂ ಹೇಳಿದಾರೋ ಅಥವಾ ಒಂದು ಅಸಂಪ್ಷನ್ ಪಾಲಿಟಿಕ್ಸ್ನ ನೋಡಿಕೊಂಡು ಹೇಳಿರ್ತಕ್ಕಂಥ ಹೇಳಿಕೆಯೋ ಅಥವಾ ಯಾರೋ ಮಾತನಾಡ್ತಾ ಇದ್ದಾರೆ ಅದನ್ನು ನಂಗೆ ತಲುಪಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹೇಳಿದಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಒಂದಂತೂ ಸತ್ಯ, ಇವರಿಬ್ಬರ ಜಗಳಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಲಿಂಕ್ ಮಾಡಿರ್ತಕ್ಕಂಥದ್ದು ಈಗ ರಣರೋಚಕ ರಾಜಕಾರಣಕ್ಕೆ ಒಂದು ರೀತಿಯಲ್ಲಿ ವೇದಿಕೆ ಸೃಷ್ಟಿಯಾದಂತಾಗಿದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೂ ಜೊತೆಗೆ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಕ್ಕೂ ಎಲ್ಲೋ ಒಂದು ಕಡೆ ತಾಳೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶ್ರೀರಾಮುಲು ಅವರನ್ನು ಬಿ ಜೆ ಪಿಯಲ್ಲಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಂಘಟನೆಗೂ ಕೂಡ ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಮತ್ತು ಸರ್ಕಾರದ ಸಂದರ್ಭದಲ್ಲೂ ಕೂಡ ಅವ್ರನ್ನ DCM ಮಾಡಿ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಆರೋಪವೂ ಕೂಡ ಇತ್ತು. ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ST ಸಮುದಾಯದ ಒಬ್ಬ ನಾಯಕನ ಅವಶ್ಯಕತೆ BJPಗಿತ್ತು. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸರಿಯಾದ ವ್ಯಕ್ತಿ ಅಂತ, ಅಂದರೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಎಂಟ್ರಿ ಕೊಡೋ ಮುನ್ನವೇ ಆದರೂ ಕೂಡ ಆ ಒಂದು ನಾಯಕತ್ವವನ್ನು ಬೆಳೆಸೋದಕ್ಕೆ BJPಯಲ್ಲಿ ಫಲಪ್ರದ ಆಗಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಬೇರೆ ಬೇರೆ ರೀತಿಯ ಸೋಲಿನ ವಿಚಾರವನ್ನು ಇಂಚಿಂಚನ್ನು ಕೂಡ ಬಿಡಿಸ್ತಾ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಕರೆದುಕೊಳ್ತಾ ಇದ್ದಾರೆ, ಕರೆದುಕೊಳ್ಬೇಕು, ಈ ರೀತಿ ಜನ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮನಸ್ಥಿತಿ ಸಿದ್ಧವಾದ ಮೇಲೆ
ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಅಂಶವನ್ನು ಹೊರಗಡೆ ಬಿಟ್ಟಿದ್ದಾರೆ. ಹಾಗಾಗಿ ಇದು ಮುಂದೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಇನ್ನು 2-3 ದಿನದಲ್ಲಿ ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡ್ಬೋದು ಅಥವಾ ಮಾಡ್ದೇ ಇರ್ಬೋದು. ಆದರೆ ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರನ್ನು ಕೊಡ್ತಾ ಬಂದಿರತಕ್ಕಂಥವರು ಎಸ್ ಟಿ ಸಮುದಾಯದ ಪ್ರಬಲ ನಾಯಕರು ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಅವರು. ಹಾಗಾಗಿ ಅವರನ್ನು ಬಿಟ್ಟರೆ ಇನ್ನುಳಿದಂತಕ್ಕಂಥವರು ನಾಯಕತ್ವ ಗುಣದಲ್ಲಿ ಸ್ಟ್ರಾಂಗ್ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಈ ಹೇಳಿಕೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರೇನಾದರೂ ಫ್ಯೂಚರ್ ಪ್ಲಾನಿಂಗ್ ಮಾಡಿದ್ರಾ ಅಂತ. ಅಂದರೆ ಸದ್ಯಕ್ಕಂತೂ ಯಾವುದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬದಲಾಯಿಸೋದಕ್ಕಾಗೋದಿಲ್ಲ, ಶಿಫ್ಟ್ ಮಾಡೋದಕ್ಕಾಗೋದಿಲ್ಲ. ಆದರೆ 1 ವರ್ಷ 7 ವರ್ಷದ ದೂರದೃಷ್ಟಿಯನ್ನು ಇಟ್ಟುಕೊಂಡು ಶ್ರೀರಾಮುಲು ಅವರನ್ನು ಕರೆತಂದಂಥ ಸಂದರ್ಭದಲ್ಲಿ ಆಲ್ಟರ್ನೇಟ್ ಆಗಿ ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕ್ಲಾರಿಫೈ ಮಾಡಬೇಕಾಗುತ್ತೆ. ಯಾಕೆಂದರೆ ರಾಜಕಾರಣದಲ್ಲಿ ಒಬ್ಬರ ನಡುವೆ ಒಂದು ರೀತಿಯಲ್ಲಿ ಗುದ್ದಾಟ ಶುರುವಾದಂಥ ಸಂದರ್ಭದಲ್ಲಿ 3ನೇ ವ್ಯಕ್ತಿಯು ಕೂಡ ಎಂಟ್ರಿ ಕೊಡ್ತಕ್ಕಂಥದ್ದು ಸಾಮಾನ್ಯ. ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಲಿಂಕ್ ಮಾಡಿರ್ತಕ್ಕಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಆಗಿರ್ತಕ್ಕಂಥದ್ದು. ಇದನ್ನು ಯಾರು ಎಷ್ಟರ ಮಟ್ಟಿಗೆ ಅರಗಿಸ್ಕೊಳ್ತಾರೆ ಕಾದು ನೋಡಬೇಕು ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸದ್ಯಕ್ಕಂತೂ ಬಹಳ ಕುತೂಹಲ ಇರೋದು ಶ್ರೀರಾಮುಲು ಅವರ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇಂಥದ್ದೊಂದು ಆಯಾಮಕ್ಕೆ ಮುಂದೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕುತೂಹಲ. ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ಅದು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನು ಅನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕೆಂದರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದೆಲ್ಲದನ್ನು ಕೂಡ ಬೂದಿಯಲ್ಲಿ ಆಗಿಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನಾನು ಕೊನೆಗೆ ಹೇಳೋದಂದರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ. ಯಾಕೆಂದರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನಾನು ಮೊದಲಿಂದ ಕೂಡ ಯಾರು ಏನೇ ಹೇಳಿದರೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ 1 ತಿಂಗಳ ಹಿಂದೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾಯಿದ್ರು. ಆದರೆ ನಾನು ಹೇಳ್ತಾ ಇದ್ದೆ, ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ. ನೋಡಿ, ಇವತ್ತಿನ ಸುದ್ದಿಗೋಷ್ಠಿಯ ಜಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸ್ನೇಹಿತರು, ಹಳೆಯ ಸ್ನೇಹಿತರು ಶತ್ರುಗಳಾಗಿ ಬದಲಾದ್ರೆ ಸಮಸ್ಯೆ ನಿಶ್ಚಿತ ಅನ್ನೋದನ್ನ ಇಬ್ರು ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಕ್ರಿಮಿನಲ್ ಹಿಸ್ಟ್ರಿಯನ್ನೆಲ್ಲ ಕೆದಕಿದ್ರು ಇವತ್ತು ರೆಡ್ಡಿ ಅವರು. ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡಿತಾರ ಡಿ ಕೆ ಶಿವಕುಮಾರ್. ಸಿದ್ದು, ರಾಜಣ್ಣ, ಸತೀಶ್ ವಿರುದ್ಧ ಡಿಕೆ ರಾಮುಲು ಅಸ್ತ್ರದ ಪ್ರಯೋಗ ಮಾಡ್ತಾರ. ಡಿಕೆ ವಿರುದ್ಧ ಪದೇ ಹೇಳಿಕೆಯನ್ನ ರಾಜಣ್ಣ ಹಾಗೂ ಸತೀಶ್ ಬಹಳ ಆಕ್ಟಿವ್ ಆಗಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಂದೇ ಬಿಡ್ತಾರ ಶ್ರೀರಾಮುಲು ಅವರು? ಓಪನ್ ಆಫರ್ ಅಂತದೇನಾದ್ರೂ ಇದೆಯಾ? ಕಾಂಗ್ರೆಸ್ಗೆ ಶ್ರೀರಾಮುಲು ಅವರನ್ನ ಕರೆತರೋದಕ್ಕೆ ಡಿ ಕೆ ಶಿವಕುಮಾರ್ ಟೊಂಕ ಕಟ್ಟಿ ನಿಂತಿದ್ದಾರಾ? ಕಾಂಗ್ರೆಸ್ನ ಒಳಜಗಳಕ್ಕೂ ಬಿಜೆಪಿಯ ಒಳಜಗಳಕ್ಕೂ ಬಹಳ ವಿಚಿತ್ರವಾಗಿ ಇಂಟರ್ಲಿಂಕ್ ಆಗ್ತಾ ಇದೆ. ಇಲ್ಲಿರುವಂತಹ ರಾಜಕೀಯ ಶತ್ರುಗಳಿಗೆ ರಾಮುಲು ಅಸ್ತ್ರದ ಪ್ರಯೋಗ ಆಗುತ್ತೆ.